ಎಲ್ರಿಗೂ ನಮಸ್ಕಾರ. ನಾನು ಸ್ಮಿತಾ ಕೆನಡಾದಿಂದ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಸಫಾರಿ ನಾಯಗ್ರಾಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ಹೋಗೋಣ. ಇದರ ಟಿಕೆಟ್ ನಾವು ಆನ್ಲೈನ್ನೇ ಬುಕ್ ಮಾಡಿದೆವು, ಯಾಕಂದ್ರೆ ಇಲ್ಲಿ ಫಾಸ್ಟ್ ಲೇನ್ ಉಂಟು. ಹಾಗಾಗಿ ಟಿಕೆಟ್ ತಗೊಂಡ್ರೆ ಫಾಸ್ಟ್ ಲೇನಲ್ಲಿ ಬೇಗ ನಾವು ಒಳಗೆ ಹೋಗ್ಬೋದು. ಇಲ್ಲಿ ಮಕ್ಕಳಿಗೋಸ್ಕರ ವ್ಯಾಗನ್ ಇಟ್ಟಿದ್ದಾರೆ. ಸೊ ಮಕ್ಕಳು ಅದರಲ್ಲಿ ಕುತ್ಕೊಳ್ಬೋದು, ಮತ್ತೆ ನಮ್ಮ ಲಗೇಜ್ ಬ್ಯಾಗ್ ಎಲ್ಲ ಉಂಟಲ್ಲ ಅದರಲ್ಲಿ ಇಡ್ಬೋದು. ಸೊ ಇಟ್ಸ್ ವೆರಿ ಗುಡ್ ಟು ಹ್ಯಾವ್ ಒನ್ ವ್ಯಾಗನ್ ಹಿಯರ್. ಎಂಟರ್ ಆದ ತಕ್ಷಣನೇ ಇಲ್ಲಿ ಗಿಫ್ಟ್ ಶಾಪ್ ಸಿಗ್ತದೆ. ಆದರೆ ನಾವು ಈಗ ಇಲ್ಲಿ ಹೋಗ್ತಾ ಇಲ್ಲ, ಮತ್ತೆ ಲಾಸ್ಟ್ಗೆ ಇಲ್ಲಿ ಬರ್ತಾ ಇದ್ದೇವೆ. ಇದರಲ್ಲಿ ಒಳಗೆ ನಿಮಗೆ ತಿರುಗಾಡ್ಲಿಕ್ಕೆ ಟ್ರಾಮ್ ಉಂಟು. ಅದರ ಹೆಸರು ರೈಡ್ ದ ಗೆಟರ್ ಎಕ್ಸ್ಪ್ರೆಸ್ ಟ್ರಾಮ್ ಅಂತ. ಇದು ಎಲ್ಲ ಕಡೆ ನಿಮಗೆ ತಿರುಗಾಡಿಸ್ತದೆ. ದಿಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಟಿಕೆಟ್, ಇಟ್ಸ್ ಫ್ರೀ. ಸೊ ಒಂದೊಂದು ಸ್ಟೇಷನ್ ಬರುವಾಗ ನೀವು ಇಳಿದು ಅಲ್ಲಿನ ಅಟ್ರಾಕ್ಷನ್ ಅನ್ನು ನೋಡಿ ಮತ್ತೆ ಪುನಃ ಆ ಟ್ರಾಮ್ ಅನ್ನು ತಗೊಂಡು ಬೇರೆ ಅಟ್ರಾಕ್ಷನ್ಗೆ ಹೋಗ್ಬೋದು. ಸಫಾರಿ ನಾಯಗ್ರಾದು ಎಂಟ್ರೆನ್ಸ್ ಟಿಕೆಟ್ ಏನಂದ್ರೆ $42.95 ಆ್ಯಂಡ್ ಫಾರ್ ಕಿಡ್ಸ್ ಇಟ್ ಇಸ್ $33.95. ಫಸ್ಟ್ ನಾವು ಫುಡ್ ಸ್ಟೇಷನ್ ಹತ್ರ ಇಳಿದೆವು. ಇಲ್ಲಿ ನೋಡಿ ರೆಸ್ಟೋರೆಂಟ್ಸ್ ಉಂಟು, ಅದರ ಹತ್ರನೇ ದೊಡ್ಡ ಪಾರ್ಕ್ ಉಂಟು, ಟ್ರಾಂಪೋಲಿನ್ ಪಾರ್ಕ್ ಉಂಟು, ಮತ್ತೆ ಇಲ್ಲಿ ವಾಟರ್ ಪಾರ್ಕ್ ಕೂಡ ಉಂಟು. ನಾವಿಲ್ಲೆಲ್ಲ ಈಗ ಹೋಗ್ತಾ ಇಲ್ಲ, ಜಸ್ಟ್ ವಿ ಆರ್ಡರ್ಡ್ ಅ ಫುಡ್ ಅಂತ ತಿಂದು ಇನ್ನು ನಾವು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಟ್ಸ್ ವೆರಿ ಕ್ಯೂಟ್, ಎಜುಕೇಷನಲ್ ಫಾರ್ ಕಿಡ್ಸ್. ಇಲ್ಲಿ ನೋಡಿ ಬೇರೆ ಬೇರೆ ಇನ್ಫಾರ್ಮೇಶನ್ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಇಂಟರಾಕ್ಟಿವ್ ಪ್ಲೇಸ್. ನಾವು ವೆಜ್ ಬರ್ಗರ್ ಆರ್ಡರ್ ಮಾಡಿದೆವು, ಮತ್ತು ಚೀಸ್ ಪಿಜ್ಜಾ ಆರ್ಡರ್ ಮಾಡಿದೆವು. ತಿಂದ ನಂತರ ನಾವು ಪುನಃ ಟ್ರಾಮ್ ಅಂತ ತಗೊಂಡು ಈಗ ಇಲ್ಲಿ ಟರ್ಟಲ್ ಹತ್ರ ಬಂದಿದ್ದೇವೆ. ಇಲ್ಲಿ ಟರ್ಟಲ್ ಫೀಡಿಂಗ್ ಉಂಟು ನೋಡಿ. ಇಲ್ಲಿ ಲೆಟ್ಯೂಸ್ ಅನ್ನು ಕೊಡ್ತಿದ್ದಾಳೆ. ಟರ್ಟಲ್ ಚಂದ ಮಾಡಿ ತಿಂತಾ ಉಂಟು. ಮಕ್ಕಳಿಗೆಲ್ಲ ಈ ಫೀಡಿಂಗ್ ಅಂದರೆ ತುಂಬ ಇಷ್ಟ. ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಇಟ್ ಇಸ್ $10 ಎಕ್ಸ್ಟ್ರಾ ಪರ್ ಪರ್ಸನ್. ಈ ಟರ್ಟಲ್ ಫೀಡಿಂಗ್ ಅಲ್ಲಿ 2 ಲೆಟ್ಯೂಸ್ ಲೀಫ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ಎಲೆ ಆರ್ನ ಫೀಡ್ ಮಾಡಿದ್ಲು, ಇನ್ನೊಂದು ಲೆಟ್ಯೂಸ್ ಎಲೆ ನಿಹಾರಿಕಾ ಫೀಡ್ ಮಾಡಿದ್ಲು. ಒಂದೇ ಟಿಕೆಟ್ ಅಲ್ಲಿ ಇಬ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ನೆಕ್ಸ್ಟ್ ನಾವು ಜಿರಾಫ್ ಏರಿಯಾಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಜಿರಾಫ್ ಫೀಡಿಂಗ್ ಕೂಡ ಉಂಟು. ದೊಡ್ಡ ಲೈನ್ ಇತ್ತು. ಮಾತ್ರ ಲೈನ್ ಅಲ್ಲಿ ನಿಂತ ನಂತರ ನಮ್ಮ ಟರ್ನ್ ಬಂತು. ಇಲ್ಲಿ ಒಳಗೆ ಬಂದು ಎಲ್ಲರೂ ಹ್ಯಾಂಡ್ ಸ್ಯಾನಿಟೈಸ್ ಮಾಡಬೇಕು. ಅದರ ನಂತರ ಅವರು ಜಿರಾಫ್ ಫುಡ್ ಅನ್ನು ಕೊಟ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಜಿರಾಫ್ ಫುಡ್ ಈಗ ಕೊಡ್ತಾ ಇದ್ದಾರೆ. ರಾಧಾ ಈಗ ಹೋಗಿ ಜಿರಾಫ್ ಅನ್ನು ಫೀಡ್ ಮಾಡ್ಲಿಕ್ಕಿದ್ದಾರೆ. ಅಲ್ಲಿ ಒಂದು ಬೆಂಚ್ ಉಂಟು, ಅದರ ಮೇಲೆ ನಿಲ್ಬೇಕು. ಜಿರಾಫ್ ಇಸ್ ಆಲ್ರೆಡಿ ರೆಡಿ ಟು ಈಟ್. ಆ ಜಿರಾಫ್ ಇದು ಹೈಟ್ ನಾವು ಬರಬೇಕಲ್ಲ, ಅದಕ್ಕೆ ಆ ಬೆಂಚ್ ಅನ್ನ ಇಟ್ಟಿದ್ದಾರೆ. ಆ್ಯಂಡ್ ಜಿರಾಫ್ ಇಸ್ ವೆರಿ ಫ್ರೆಂಡ್ಲಿ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಜಿರಾಫ್ ಫೀಡಿಂಗ್ಗೆ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕು, $15 ಪರ್ ಹೆಡ್. ಸೊ ನಾವು 3 ಟಿಕೆಟ್ ತಗೊಂಡಿತ್ತು. ಸೊ ನಿಹಾರಿಕಾ, ರಾಧಾ ಮತ್ತು ಆರ್ನ ಜಿರಾಫ್ ಫೀಡಿಂಗ್ ಮಾಡಿದರು. ನಾನು ಮಾಡಲಿಲ್ಲ, ಐ ಆಮ್ ನಾಟ್ ಕಂಫರ್ಟೇಬಲ್. ಆರ್ನಿಗೆ ಸ್ವಲ್ಪ ಹೆದರಿಕೆ ಆಯಿತು, ಬಟ್ ಲೇಟರ್ ಶಿ ವಾಸ್ ವೆರಿ ಹ್ಯಾಪಿ ದ್ಯಾಟ್ ಶಿ ಡಿಡ್ ಇಟ್. ಇದರ ಹತ್ರನೇ ಒಂದು ಕೆಫೆ ಟೈಪ್ ಉಂಟು, ಚಿಕ್ಕ ಟ್ರಕ್ ಟೈಪ್ ಉಂಟು. ಅಲ್ಲಿ ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ನಿಮಗೆ ಸಿಗ್ತದೆ. ಅದರ ನಂತರ ಅದರ ಹತ್ರನೇ ಪಾರ್ಕ್ ಉಂಟು. ಅದರ ನಂತರ ನಾವು ಬರ್ಡ್ಸ್ ಹತ್ತ ಹೋದೆವು. ಅಲ್ಲಿ ಕೂಡ ನೀವು ಫೀಡ್ ಮಾಡ್ಬೋದು, $2 ಪರ್ ಪರ್ಸನ್. ಸೊ ನಾವೆಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಒಳಗೆ ಹೋದೆವು. ಇಟ್ಸ್ ಅ ಕ್ಲೋಸ್ಡ್ ರೂಮ್. ಅಲ್ಲಲ್ಲಿ ತುಂಬ ಬರ್ಡ್ಸ್ ಉಂಟು, ಆಚೆ ಈಚೆ ಹೋಗ್ತಾ ಇರ್ತದೆ. ನೋಡಿ ಹೇಗೆ ತಿಂತಾ ಉಂಟು ನೋಡಿ. ಫಸ್ಟಿಗೆ ಬರಲಿಲ್ಲ, ಅದರ ನಂತರ ನೋಡಿದರೆ ಕಾಲಲ್ಲೆಲ್ಲ ಬಂದು ಹೀಗೆ ಕಚ್ತಾ ಉಂಟು. ಇಟ್ ವಾಸ್ ರಿಯಲಿ ಫನ್. ನೋಡಿ ಇಲ್ಲಿ ನಿಹಾರಿಕನ ತಲೆ ಮೇಲೆ ಕೂಡ ಬಂದು ನಿಂತಿದೆ. ನೋಡಿ ಕಾಲು ಫುಲ್ ಸರೌಂಡ್ ಆಗಿ ಉಂಟು. ಎಷ್ಟು ಚಂದ ಕಾಣ್ತಾ ಉಂಟು, ಕ್ಯೂಟ್ ಉಂಟು. ಬರ್ಡ್ಸ್ ವೆರಿ ಕಲರ್ಫುಲ್. ನೋಡಿ ತಲೆ ಮೇಲೆಲ್ಲ ಕುತ್ಕೊಳ್ತಾ ಉಂಟು. ನೋಡಿ ಇಲ್ಲಿ ನೀವು ನೋಡ್ಬೋದು ಬರ್ಡ್ಸ್ ಎಲ್ಲ ಎಲ್ಲಿ ಹತ್ತಾ ಉಂಟು ನೋಡಿ. ತಲೆ ಮೇಲೆ ಎಲ್ಲ ಹತ್ತಾ ಉಂಟದು. ಇಲ್ಲಿ ನೋಡಿ ನಿಹಾರಿಕನ ತಲೆ ಮೇಲೆ ಬಂದು ನಿಂತಿದೆ. ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಹೀಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅದರ ನಂತರ ನಾವು ಟೈಗರ್ ಹತ್ರ ಹೋದೆವು. ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಇಟ್ ವಾಸ್ ರಿಯಲಿ ಗುಡ್. ನನಗಂತೂ ತುಂಬ ಖುಷಿ ಆಯಿತು. ಇದರ ನಂತರ ನಾವು ಡ್ರ್ಯಾಗನ್ಸ್ ಮೇಡ್ ರಿಯಲ್ ಅಂತ ಒಂದು ಎಕ್ಸಿಬಿಷನ್ ಉಂಟು, ಅದಕ್ಕೆ ಹೋದೆವು. ಇದು ಮಕ್ಕಳಿಗೆ ತುಂಬ ಇಷ್ಟ. ಇಲ್ಲಿ ಸ್ವಲ್ಪ ರಿಯಲ್ ಲೈಫ್ ಕ್ರಿಯೇಚರ್ಸ್ ಅನ್ನು ಇಟ್ಟಿದ್ದಾರೆ. ಲೈಕ್ ಗ್ರೆಕೋ, ಎಕ್ಸಲ್ಯಾಟೋ ಮತ್ತು ಕ್ಯಾಮೆಲಿಯಾನ್ ಹೀಗೆಲ್ಲ ಇಟ್ಟಿದ್ದಾರೆ. 3D ಫಿಗರ್ಸ್ ಕೂಡ ಉಂಟಿಲ್ಲಿ.
ಡ್ರ್ಯಾಗನ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಸ್ ಅ ಇಂಟರಾಕ್ಟಿವ್ ಗೇಮ್ ಟೈಪ್ ಇಲ್ಲಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಪಝಲ್ಸ್ ಕೂಡ ಉಂಟು. ದಟ್ ವಾಸ್ ಅ ಫೇವ್ರೆಟ್ ಪಾರ್ಟ್ ಆಫ್ ನೋಡಿ. ಇಲ್ಲಿ ಡ್ರ್ಯಾಗನ್ ಪಝಲ್ ಮಾಡ್ತಾ ಇದ್ದಾಳೆ ಅವಳು. ಅದಾದ ನಂತರ ನಾವು ರೈನೋಸೆರಸ್ ಹತ್ರ ಹೋದೆವು. ಅಲ್ಲಿ ರೈನೋ ಫೀಡಿಂಗ್ ಕೂಡ ಉಂಟು. ಬಟ್ ನಾವು ಅಲ್ಲಿ ಹೋಗುವಾಗ ಲೇಟ್ ಆಗಿತ್ತು, ನಮಗೆ ರೈನೋ ಫೀಡಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಎಷ್ಟು ಚಂದ ಉಂಟು ನೋಡಿ. ಮತ್ತೊಂದು ಟನಲ್ ಟೈಪ್ ಉಂಟು. ಅಲ್ಲಿ ನೀವು ಸ್ಕ್ವಿರಿಲ್ ಮಂಕಿಯನ್ನು ನೋಡ್ಬೋದು. ಅಲ್ಲಿ ಒಳಗೆ ಹೋಗಿ ನೋಡಿ, ಈಗ ಕಾಣ್ತಾಳೆ ನೋಡಿ. ಅಲ್ಲಿ ಸ್ಕ್ವಿರಿಲ್ ಮಂಕಿಯನ್ನು ನೋಡೋದು, ಹೊರಗಿಂದ ಸಹ ನೋಡ್ಬೋದು, ಅಲ್ಲಿ ಹೋಗಿ ಸಹ ನೋಡ್ಬೋದು. ಇದರ ನಂತರ ನಾವು ಬರ್ಡ್ ಕಿಂಗ್ಡಮಿಗೆ ಹೋದೆವು. ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಪ್ಯಾರೆಟ್ ಎಷ್ಟು ಚಂದ ಉಂಟು ನೋಡಿ. ಇದರ ನಂತರ ನಾವು ಲಯನ್ಸ್ ಅನ್ನು ನೋಡ್ಲಿಕ್ಕೆ ಹೋಗಿದ್ದೇವೆ ನೋಡಿ. ಹೇಗೆ ಕೂತ್ಕೊಂಡುಂಟು ನೋಡಿ. ಇದರ ನಂತರ ನಾವು ರೈಡ್ಸ್ ಹತ್ರ ಹೋದೆವು. ಅಲ್ಲಿ ಮೆರಿಗೋ ರೌಂಡ್ ಉಂಟು. ನಾವೆಲ್ಲರೂ ಮೆರಿಗೋ ರೌಂಡ್ ಅಲ್ಲಿ ಕೂತ್ಕೊಂಡಿದ್ದೆವು. ಇದಕ್ಕೇನು ಟಿಕೆಟ್ ಬೇಕಂತಿಲ್ಲ, ಇದು ಫ್ರೀ. ಇದರ ನಂತರ ಕಾರ್ ರೈಡಿಗೆ ಹೋದ್ಲು. ಇಟ್ ವಾಸ್ ರಿಯಲಿ ಫನ್ ಫಾರ್ ಹರ್. ಕಾರ್ ಡ್ರೈವ್ ಮಾಡಿದಾಗ ಆಗ್ತಾಯಿತ್ತು. ಬರೀ ಚಿಕ್ಕದು ಕಾರ್, ಅದು ಅಷ್ಟೇನು ದೊಡ್ಡದಲ್ಲ. ಸೊ ದಿಸ್ ಇಸ್ ಅ ಸ್ಮಾಲ್ ಏರಿಯಾ ಫಾರ್ ದ ಕಿಡ್ಸ್ ಟು ರೈಡ್. ಅದಾದ್ಮೇಲೆ ನಾವು ಪೆಟ್ ಝೂಗೆ ಹೋದೆವು. ಅಲ್ಲಿ ಗೋಟ್, ಕೌ, ಹೆನ್ ಇದೆಲ್ಲ ತುಂಬ ಇತ್ತು. ಈ ಕೌಗಳನ್ನು ನೋಡುವಾಗ ಇಂಡಿಯಾದೇ ನೆನಪಾಯಿತು ನೋಡಿ. ಈ ಗೋಟ್ ಹೇಗೆ ತಿಂತಾ ಉಂಟು ನೋಡಿ. ಇದರ ನಂತರ ಒಂದು ಟ್ರೇಲ್ ಥರ ಉಂಟು. ಸೊ ಅದರಲ್ಲಿ ನಡ್ಕೊಂಡು ಹೋಗೋದೇ ಮಜಾ ಬೇರೆ. ಒಂಥರ ನಾವು ಊರಲ್ಲಿ ಹೋಗ್ತೇವಲ್ಲ, ಕಾಡು ಹಾಗೆ ಅನಿಸ್ತಾ ಇತ್ತು. ಆಚೆ ಈಚೆ ಎಲ್ಲ ಫುಲ್ ಗ್ರಾಸ್ ಉಂಟು ನೋಡಿ. ಇದಾದ್ಮೇಲೆ ನಾವು ರೆಪ್ಟೈಲ್ ವರ್ಲ್ಡಿಗೆ ಹೋದೆವು. ಇದು ನೋಡಿ ಮೇರ್ ಕ್ಯಾಟ್ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಹೇಗೆ ನೋಡ್ತಾ ಉಂಟು ನೋಡಿ. ಇಲ್ಲಿ ನಿಮಗೆ ನೀರು ಕಾಣ್ತಾ ಉಂಟು ನೋಡಿ. ಅಲ್ಲಿ ಪೆಡಲ್ ಬೋಟಿಂಗ್ ಉಂಟು. ಆದರೆ ನಾವು ಹೋಗುವಾಗ ಲೇಟ್ ಆಯಿತು, 5 ಗಂಟೆ ಆಗಿ ಹೋಗಿತ್ತು. ಸೊ ನಮಗೆ ಅದು ಸಿಕ್ಕಲಿಲ್ಲ. ಯಾಕಂದರೆ ಈ ಪಾರ್ಕ್ 6 o'clock ಕ್ಲೋಸ್ ಆಗ್ತದೆ. ಆದರೆ 5 o'clock ಎಲ್ಲ ಅಟ್ರಾಕ್ಷನ್ಸ್ ಕ್ಲೋಸ್ ಆಗ್ತದೆ. ಸೊ ನಮಗೆ ಅದು ಮಾಡಲಿಕ್ಕೆ ಸಿಕ್ಕಲಿಲ್ಲ. ಈ ಪಾರ್ಕ್ ಓಪನ್ ಆಗ್ತದೆ 9:30ಗೆ. ಇಟ್ಸ್ 9:30 to 6. ಆದರೆ 5 o'clock ಎಲ್ಲ ಅಟ್ರಾಕ್ಷನ್ಸ್ ಕ್ಲೋಸ್ ಆಗ್ತದೆ. ಲೈಕ್ ಪಾರ್ಕಲ್ಲೆಲ್ಲ ನೀವು ಆಡ್ಬೋದು, ಆದರೆ ಫೀಡಿಂಗ್ ಇರ್ತದೆ, ಮತ್ತು ರೈಡ್ಸ್ ಇರ್ತದೆ, ಬೋಟಿಂಗ್ ಇರ್ತದೆ, ಅದೆಲ್ಲ ಕ್ಲೋಸ್ ಆಗ್ತದೆ. ಈಗ ನಾವು ವಾಪಸ್ ಹೋಗ್ತಾ ಇದ್ದೇವೆ. ನಡ್ಕೊಂಡು ಹೋಗ್ತಾ ಇದ್ದಾಗೆ ಎಷ್ಟು ಚಂದ ಕಾಣ್ತದೆ ನೋಡಿ ಇದೆಲ್ಲ. ನಮಗೆ ಈ ಸಫಾರಿ ನಯಾಗ್ರಾ ತುಂಬ ಇಷ್ಟ ಆಯಿತು. ಈ ಅನಿಮಲ್ ಫೀಡಿಂಗ್ ಉಂಟಲ್ಲ, ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಹಿಯರ್. ಇಲ್ಲಿ ಒಂದು ಕೇವ್ ಥರ ಉಂಟು. ಒಳಗೆ ಏನಾದರೂ ಉಂಟಾ ಅಂತ ನೋಡ್ಲಿಕ್ಕೆ ಅದು, ಆದರೆ ಒಳಗೆ ಏನೂ ಇಲ್ಲ. ಜಸ್ಟ್ ಒಂದು ಕೇವ್ ಥರ ಮಾಡಿ ಇಟ್ಟಿದ್ದಾರೆ. ಇಟ್ಸ್ ಗುಡ್ ಟು ಸಿ. ನನಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು, ಒಳಗೆ ಏನುಂಟು ನೋಡುವ ಅಂತ. ನಂತರ ನಾವು ಬಂದೆವು ಗಿಫ್ಟ್ ಶಾಪಿಗೆ. ಸೊ ಗಿಫ್ಟ್ ಶಾಪಿಗೆ ಬಂದಮೇಲೆ ಏನಾದರೂ ತಗೊಳ್ಳೇಬೇಕು. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ಸುತ್ತಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.